ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅವರ ಮೇಲೆ ಜಿದ್ದಿಗೆ ಅವಳು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಬೇಕಂತೆ ಬಂದು ಬೆಂಕಿಗೆ ಅನಾಥ ಮಾಡಿ ಮರಿಗಳು 7 ದಿವಸ ಮರಿಗಳನ್ನ ಇದಕ್ಕೆ ಅವರು ಬೆಂಕಿ ಅಂಟಿಸ್ಬಿಟ್ಟು ಅನಾಹುತ ಮಾಡಿರ್ತಾರೆ. ನಿಜವಾಗ್ಲೂ ಇದು ಖಂಡನೀಯ. ಯಾರು ಕೂಡ ಇದು ಮನುಷ್ಯನ ಸಾಯಿಸ್ದಂಗೆ, ಅದಕ್ಕೂ ಪ್ರಾಣನೇ, ನಾಯಿಗೂ ಪ್ರಾಣನೇ, ಮನುಷ್ಯನಿಗೂ ಪ್ರಾಣನೇ. ಇವತ್ತು ಸುಮಾರು ಅವರೊಬ್ಬ ಸಾಮಾನ್ಯ ಮನುಷ್ಯ, ಒಂದು ಜೀರೋಯಿಂದ ಬಂದಿರತಕ್ಕಂಥವ್ರು, ಜೀರೋಯಿಂದ ಬಂದು ಇವತ್ತು ಒಂದು ಮಟ್ಟದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ MLA ಆಕಾಂಕ್ಷಿಯಾಗಿದ್ದಾರೆ, ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಿರ್ಬೋದು, ಶಾಲಾ ಬಡವರಿಗೆ ದಾನ ಧರ್ಮ ಇರ್ಬೋದು, ಮದುವೆ ಕಾರ್ಯಗಳಿರ್ಬೋದು, ಇವೆಲ್ಲ ಮಾಡಿಸ್ತಾ ಇದ್ದಾರೆ. ಬಟ್ ನಾವು ಏನಂತೂ ಹೇಳಕ್ಕೆ ನಮ್ಗೆ ಅದಾಗಲ್ಲ. ತನಿಖಾಧಿಕಾರಿಗಳು ಇದನ್ನು ಬೇಗನೆ ಬಹಿರಂಗಪಡಿಸಬೇಕಂತ ನಾನು ಕೊಡ್ತೇನೆ. ಭಾಳಷ್ಟು ಶ್ರಮ ಹಾಕಿ ಈ ಒಂದು ಕೋಳಿ ಫಾರಮನ್ನು ಕಟ್ಟಿ ಸಮಾಜದಲ್ಲಿ ಮತ್ತು ಗೌರವ ಮತ್ತು ಘನತೆಯಿಂದ ಬದುಕ್ತಾ ಇದ್ದರು. ಆ ಒಂದು ಏಳಿಗೆಯನ್ನು ಸಹಿಸಿದೆ ಕೆಲವು ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರ್ತಾರೆ. ಅಂಥ ಕಿಡಿಗೇಡಿಗಳನ್ನು ಬೇಗ ಪತ್ತೆ ಹಚ್ಚಿ ಪೊಲೀಸ್ ಇಲಾಖೆ ಮೇಲೆ ಭಾಳಷ್ಟು ಗೌರವ ಇದೆ. ಈ ಸಮಾಜ ಸೇವೆ ಮಾಡಬಾರ್ದು ಅಂತ ಉದ್ದೇಶದಿಂದನೇ ಈ ರೀತಿ ಮಾಡಿದ್ದಾರೆ. ಇಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕಂತ ನಮ್ಮ SP ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಕೋಳಿ ಫಾರಮನ್ನು ನಡೆಸ್ಕೊಂಬರ್ತಿರ್ತಾರೆ. ಇದೇ ಅವರಿಗೆ ಆಧಾರ ಸ್ತಂಭವಾಗಿದ್ದು, ಆಧಾರ ರೂಪದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ತುಂಬ ದಿವಸಗಳಿಂದ ಈ ಬಡ ಮಕ್ಕಳಿಗಾಗಿರಲಿ, ಶಾಲಾ ಮಕ್ಕಳಿಗಾಗಿರಲಿ, ಮದುವೆ ಆಗಿರಲಿ, ಮುಂಜೆ ಆಗಿರಲಿ, ಯಾವುದೇ ಒಂದು ಸಾವಾಗಿರಲಿ, ಪಾಪ ಅವರು ಸ್ವಂತ ದುಡ್ಡಲ್ಲಿ, ಅವರು ರಾಜಕಾರಣಿ ಅಲ್ಲ, ಸ್ವಂತ ದುಡ್ಡಲ್ಲಿ ಪರಿಶ್ರಮದಿಂದ ಇದ್ರಲ್ಲಿ ಬರ್ತಕ್ಕಂಥ ಕೋಳಿ ಫಾರಂ ಸಾಗಾಣಿಕೆ ಪರಿಶ್ರಮದಿಂದ ನಾನಾ ರೀತಿಯ ಸಮಾಜ ಸೇವೆ, ಧಾರ್ಮಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ಮೋಹನ್. ಬಂಗ್ಲಾ ಲಿಮಿಟ್ಟು ನೆನ್ನಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ತುಂಬ ಹೀನ ಕೃತ್ಯ. ಒಬ್ಬ ಮನುಷ್ಯ ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ತಾ ಜನಗಳ ಮಧ್ಯೆ ಇದ್ದು, ಒಬ್ಬ ಸಾಮಾನ್ಯ ಮನುಷ್ಯ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಯುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಸಹಿಸಲಾಗದೆ ಯಾರೋ ಕಿಡಿಗೇಡಿಗಳು ಇಂಥ ಕೃತ್ಯವನ್ನು ಎಸಗಿರೋದು ತುಂಬ ಖಂಡನೀಯ. ಆದಷ್ಟು ಬೇಗ ನಮ್ಮ KGF ಜಿಲ್ಲಾ ವರಿಷ್ಠಾಧಿಕಾರಿಗಳು ತುಂಬ ಒಳ್ಳೆಯ ಅಧಿಕಾರಿಯಾಗಿದ್ದಾರೆ. ಅವ್ರ ಮೇಲೆ ತುಂಬ ನಮಗೆ ವಿಶ್ವಾಸ ಇದೆ. ಯಾರೇ ಈ ಕೃತ್ಯ ಮಾಡಿದರೂ ಶೀಘ್ರ ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕಂತ ಮಾಧ್ಯಮದ ಮುಖಾಂತರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ಈ ಮುಂದೆ ಇಡೀ ನನಗೆ ಗೊತ್ತಿರೋ ಮಾತ್ರ ಮೋಹನ್ ಕೃಷ್ಣ ಪ್ರಾಪರ್ಟಿ ಎಲ್ಲ ಅವ್ರು ಕೊಲಾಪ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಲೇಬರ್ಸು ನೋಡಿ ಅದನ್ನು ತಡೆಗಟ್ಟಿದ್ದಾರೆ. ಇಲ್ಲಾಂದರೆ ಈ ಒಂದು ದಿನ ಈ KGF ತಾಲೂಕಲ್ಲಿ ಒಂದು ಮಾರಣ ಹೋಮ ಆಗೋಂಥ ದಿನ ಆಗ್ತಾ ಇತ್ತೇನೋ ಅಂದ್ಕೊಂತೀನಿ. ಸಣ್ಣ ಪ್ರಾಣಿ ಪಕ್ಷಿಗಳನ್ನ ಅವರು ರಾತ್ರೋರಾತ್ರಿ ಸುಡೋಕೆ ಬಂದಿದ್ದಾರೆ, ಈ ಆಸ್ತಿ ನಾಶ ಮಾಡೋಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇದನ್ನು ಖಂಡನೀಯ. ಜಿಲ್ಲಾ ಭೋವಿ ಸಂಘ ವತಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಇದಕ್ಕಂತೂ ನ್ಯಾಯ ದೊರಕಲೇಬೇಕು. ಇದನ್ನು ಈ ರೀತಿ ಬಿಟ್ಟರೆ ಇನ್ನು ಮುಂದೆ ಅನಾಹುತಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಲಿಮಿಟಲ್ಲಿ ಮಹದೇವಪುರ ಮತ್ತು ನರನಹಳ್ಳಿ ಮಧ್ಯದಲ್ಲಿ ನಮ್ಮ ಮೋಹನ್ ಕೃಷ್ಣ ಅಂತ ಕೋಳಿ ಫಾರಂ ಮಾಡಿದ್ದಾರೆ. ನಮ್ಮ ಸಮುದಾಯದ ಮುಖಂಡರು ಈಗಾಗಲೇ ಅವರು KGF ತಾಲೂಕಲ್ಲಿ MLA ಹಾಸ್ಪೆಂಟು. ಆದರೆ ಅವರು ಕೋಳಿ ಫಾರಮ್ಮು ಚೆನ್ನಾಗಿ ಮರಿಗಳನ್ನು ಸಾಕ್ಕೊಂಡು ಒಳ್ಳೆ ಫೀಡ್ ಕೊಟ್ಟು ಎಲ್ರಿಗೂ ಸಪ್ಲೈ ಮಾಡ್ತಕ್ಕಂಥ ಒಬ್ಬ ಹುಡುಗ. ಆದರೆ ಇವತ್ತು ನಿನ್ನೆ ಯಾರೋ ದುಷ್ಕರ್ಮಿಗಳು ಅವರ ಮೇಲೆ ಜಿದ್ದಿಗೆ ಅವಳು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಬೇಕಂತೆ ಬಂದು ಬೆಂಕಿಗೆ ಅನಾಥ ಮಾಡಿ ಮರಿಗಳು 7 ದಿವಸ ಮರಿಗಳನ್ನ ಇದಕ್ಕೆ ಅವರು ಬೆಂಕಿ ಅಂಟಿಸ್ಬಿಟ್ಟು ಅನಾಹುತ ಮಾಡಿರ್ತಾರೆ. ನಿಜವಾಗ್ಲೂ ಇದು ಖಂಡನೀಯ. ಯಾರು ಕೂಡ ಇದು ಮನುಷ್ಯನ ಸಾಯಿಸ್ದಂಗೆ, ಅದಕ್ಕೂ ಪ್ರಾಣನೇ, ನಾಯಿಗೂ ಪ್ರಾಣನೇ, ಮನುಷ್ಯನಿಗೂ ಪ್ರಾಣನೇ. ಇವತ್ತು ಸುಮಾರು 5,000 ಮರಿಗಳಿರ್ತದೆ, 12,000 ಮರಿಗಳಿರ್ಬೋದು. ನಾನು ಯಾಕಂದ್ರೆ ಕಂಡಿರ್ತಕ್ಕಂಥವ್ರು 12,000 ಮರಿಗಳಿರ್ಬೋದು. ಅವ್ರು ರಾತ್ರಿ ಹೊತ್ತು ಯಾರೋ ದುಷ್ಕರ್ಮಿಗಳು ಬಂದು ಬೆಂಕಿ ಅಂಟಿಸಿ
ಬೇಕಂತೆ ಮಾಡಿರ್ತಾರೆ. ಅದನ್ನು ದಯವಿಟ್ಟು ಈಗಾಗಲೇ ನಮ್ಮ ವರ್ಧೇನ್ ವೆಂಕಟೇಶ್ ಮತ್ತು ಮುನ್ರಾಜ್ ಇವರೆಲ್ಲ ಕೂಡ SP ಸಾಹೇಬ್ರನ್ನ DYSP ಸಾಹೇಬ್ರನ್ನ ಮತ್ತು ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯನ್ನು ಮಾತಾಡಿದ್ದಾರೆ. ಯಾಕಂದರೆ ಈ ಕೂಡಲೇ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಏನು ತಪ್ಪಿಸಿದ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ನಿಜವಾಗ್ಲೂ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬೊಬ್ಬರು ಈ ಕೋಳಿ ಫಾರ್ಮ್ ಮಾಡಿಕೊಡುತ್ತಾರೆ, ಇಂಥ ಫಾರ್ಮ್ಗಳು ಮಾಡ್ತಾರೆ. ಈಗೆಲ್ಲ ಇಂಥವ್ರು ತೊಂದರೆ ಮಾಡಿಬಿಟ್ಟು ಇನ್ನು ಬೇರೆಯವ್ರು ಮಾಡಲ್ಲ ಅಂತ ಒಂದು ರೀತಿಯಲ್ಲಿ ಅವ್ರು ಮಾಡಿರ್ತಾರೆ ಅನಿಸ್ತದೆ ನಮಗೆ. ಯಾಕಂದರೆ ಇವರು ಈಗಾಗಲೇ ಕೆಲವರು ನಮ್ಮ ಸಮಾಜದಲ್ಲಿ ಬೆಳೀತಾ ಇದ್ದಾರೆ. ಈಗ ಈ ಟೈಮಲ್ಲೇ ಮಟ್ಟ ಆಗಿಬಿಟ್ರೆ ಸರೋಗುತ್ತೆ ಅಂತ ಮಟ್ಟ ಹಾಕಿರ್ತಾರೆ. ಆದರೆ ದಯವಿಟ್ಟು ಈ ರೀತಿ ಕೃತ್ಯಕ್ಕೆ ಒಳಗೊಂಡಿರ್ತಕ್ಕಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಲಿಮಿಟಲ್ಲಿ ಕೋಳಿ ಫಾರಂ ಮೂಲಕ ಬೆಂಕಿ ಕೀಳ್ತಕ್ಕಂಥದ್ದು ಮೊದಲನೇದಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತಾ ಇದ್ದೇವೆ. ಮೋಹನ್ ಕೃಷ್ಣ ಭಾಳಷ್ಟು ಶ್ರಮ ಹಾಕಿ ಈ ಒಂದು ಕೋಳಿ ಫಾರಮನ್ನು ಕಟ್ಟಿ ಸಮಾಜದಲ್ಲಿ ಮತ್ತು ಗೌರವ ಮತ್ತು ಘನತೆಯಿಂದ ಬದುಕ್ತಾ ಇದ್ದರು. ಆ ಒಂದು ಏಳಿಗೆಯನ್ನು ಸಹಿಸಿದೆ ಕೆಲವು ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರ್ತಾರೆ. ಅಂಥ ಕಿಡಿಗೇಡಿಗಳನ್ನು ಬೇಗ ಪತ್ತೆ ಹಚ್ಚಿ ಪೊಲೀಸ್ ಇಲಾಖೆ ಮೇಲೆ ಭಾಳಷ್ಟು ಗೌರವ ಇದೆ. ಈ ಪೊಲೀಸ್ ಇಲಾಖೆನೂ ಎಲ್ಲ ಕೇಸುಗಳನ್ನು ಈ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬಂದು ಕೆಲವು ಕೃತ್ಯಗಳನ್ನು ಮಾಡಿರೋರನ್ನು ಹಿಡಿದು ಬಂಧಿಸಿದ್ದಾರೆ. ಅದೇ ಈ ಕೃತ್ಯ ಯಾರು ಮಾಡಿದ್ದಾರೆ ಅಂಥವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಂತ ಕಾಂತರಾಜ್ ಸಾಹೇಬರಿಗೆ ಈಗಾಗಲೇ ನಾವೆಲ್ಲ ಮಾತಾಡಿದ್ದೀವಿ, DSP ಸಾಹೇಬರಿಗೆ ಮಾತಾಡಿದ್ದೀವಿ. ಪೊಲೀಸ್ ಇಲಾಖೆ ಏನು ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಿ ಆದಷ್ಟು ಬೇಗ ಈ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮಾಧ್ಯಮಗಳ ಮುಖಾಂತರ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಿಡಿಗೇಡಿಗಳನ್ನ ಬಂಧಿಸಬೇಕಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಮುಖಂಡರಿಂದ ಆಗಿರಲಿ, ನಮ್ಮ ರಾಜ್ಯ ಮುಖಂಡರಿಂದ ಆಗಿರಲಿ, ನಾವು ಒಂದು ಭೋವಿ ಸಮಾಜದಲ್ಲಿ ಈಗಾಗಲೇ ಜನಪ್ರಿಯ ಸಮಾಜ ಸೇವೆ ಮಾಡಿಕೊಂಡು ನಾನಾ ರೀತಿಯ ಒಂದು 10 ವರ್ಷದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಜನಸೇವೆ ಮಾಡ್ತಾ ಇರ್ತಕ್ಕಂಥ ಮಣ್ಣಿನ ಮಗ, ಈ ಭಾಗದ ಮಣ್ಣಿನ ಮಗ, ಈ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮೋಹನ್ ಕೃಷ್ಣ ಅವರು ಈ ಕೋಳಿ ಫಾರಮನ್ನು ನಡೆಸ್ಕೊಂಬರ್ತಿರ್ತಾರೆ. ಇದೇ ಅವರಿಗೆ ಆಧಾರ ಸ್ತಂಭವಾಗಿದ್ದು, ಆಧಾರ ರೂಪದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ತುಂಬ ದಿವಸಗಳಿಂದ ಈ ಬಡ ಮಕ್ಕಳಿಗಾಗಿರಲಿ, ಶಾಲಾ ಮಕ್ಕಳಿಗಾಗಿರಲಿ, ಮದುವೆ ಆಗಿರಲಿ, ಮುಂಜೆ ಆಗಿರಲಿ, ಯಾವುದೇ ಒಂದು ಸಾವಾಗಿರಲಿ, ಪಾಪ ಅವರು ಸ್ವಂತ ದುಡ್ಡಲ್ಲಿ, ಅವರು ರಾಜಕಾರಣಿ ಅಲ್ಲ, ಸ್ವಂತ ದುಡ್ಡಲ್ಲಿ ಪರಿಶ್ರಮದಿಂದ ಇದ್ರಲ್ಲಿ ಬರ್ತಕ್ಕಂಥ ಕೋಳಿ ಫಾರಂ ಸಾಗಾಣಿಕೆ ಪರಿಶ್ರಮದಿಂದ ನಾನಾ ರೀತಿಯ ಸಮಾಜ ಸೇವೆ, ಧಾರ್ಮಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ಮೋಹನ್ ಕೃಷ್ಣ ಅವರು. ಅವ್ರ ಮೇಲೆ ಏಯಿಸಲಾಗದ ಕೃತ್ಯವನ್ನು ಈ ಕಿಡಿಗೇಡಿಗಳು ನೇರವಾಗಿ ಬಂದು ಫೈಟ್ ಮಾಡಬೇಕು. ಯಾರೇ ಆಗಿರಲಿ ಒಂದು ನೇರವಾಗಿ ಒಂದು ಫೈಟ್ ಮಾಡಬೇಕು. ನೀನು ಆಪೋಸಿಟ್ ಅದು ಸರೋಗುತ್ತೆ. ಇಂಡೈರೆಕ್ಟಾಗಿ ಬಂದು ಈ ಶೆಡ್ಗಳನ್ನು ಆಲ್ರೆಡಿ ಈ ಕೇಂದ್ರ ಸ್ಥಾನದಲ್ಲಿ ಒಂದು 10 ಶೆಡ್ಗಳಿದ್ದಾವೆ. ಆಲ್ರೆಡಿ ಒಂದು ಶೆಡ್ಡನ್ನು ಪೆಟ್ರೋಲ್ ಹಾಕಿದಾರೋ ಅಥವಾ ಶಾರ್ಟ್ ಮಾಡಿದಾರೋ ಅದು ಭಗವಂತನಿಗೆ ಗೊತ್ತಾಗಬೇಕು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ಮುಖಾಂತರ ಅದು ಬಹಿರಂಗ ಆಗುತ್ತೆ. ಕೂಳೆ ಅಂತ ಅವ್ನು ಬಂಧಿಸಬೇಕು. ಇಷ್ಟೊಂದು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ವ್ಯಕ್ತಿ ಮೇಲೆ ಯಾಕೆ ಇಷ್ಟೊಂದು ವಿರುದ್ಧವಾಗಿ ಈ ಜನ ನಡ್ಕೊಳ್ತಾ ಇದ್ದಾರೆ ಅದು ಭಗವಂತನಿಗೆ ಗೊತ್ತಾಗಬೇಕು. ಯಾಕಂದರೆ ಇವರು ಸಹಿಸ್ಕೊಳ್ತಾ ಇಲ್ಲ. ಇವರು ಆಲ್ರೆಡಿ ಈಗ ಈ ಕ್ಷೇತ್ರದಲ್ಲಿ MLA ಆಕಾಂಕ್ಷಿ ಆಗಿದ್ದಾರೆ, ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ, ಪ್ರಬಲ ಸಮಾಜ ಸೇವೆಯಲ್ಲಿ ಗಿಸ್ಕೊಂಡಿದ್ದಾರೆ. ಇದನ್ನು ನೋಡೋಕ್ಕಾಗದಿರ್ತಕ್ಕಂಥ ಈ ವಿರೋಧಿಗಳು ಈ ರೀತಿ ಕೃತ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೇ ಉತ್ತರ ಕೊಡಬೇಕು. ನಮ್ಮ ವರಿಷ್ಠಾಧಿಕಾರಿಗಳು ಏನು ಈಗಾಗಲೇ ಮಾನದಂಡಗಳ ಪ್ರಕಾರ ತನಿಖೆಗೆ ಆದೇಶ ಮಾಡಿದ್ದಾರೆ. ಕೂಡಲೇ ಬಂಧಿಸಬೇಕು, ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಂತ ಈ ಮುಖಾಂತರ ನಮ್ಮಲ್ಲಿ ಹೇಳ್ತಾ ಇದೆ. ಈಗ ಹೇಳೋಕ್ಕಾಗಲ್ಲ. ಈಗ ಮೋಹನ್ ಕೃಷ್ಣ ಅವರು ಒಬ್ಬ ಸಾಮಾನ್ಯ ಮನುಷ್ಯ, ಒಂದು ಜೀರೋಯಿಂದ ಬಂದಿರತಕ್ಕಂಥವ್ರು. ಜೀರೋಯಿಂದ ಬಂದು ಇವತ್ತು ಒಂದು ಮಟ್ಟದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ MLA ಆಕಾಂಕ್ಷಿಯಾಗಿದ್ದಾರೆ, ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಿರ್ಬೋದು, ಶಾಲಾ ಬಡವರಿಗೆ ದಾನ ಧರ್ಮ ಇರ್ಬೋದು, ಮದುವೆ ಕಾರ್ಯಗಳಿರ್ಬೋದು, ಇವೆಲ್ಲ ಮಾಡಿಸ್ತಾ ಇದ್ದಾರೆ. ಬಟ್ ನಾವು ಏನಂತೂ ಹೇಳೋಕ್ಕೆ ನಮ್ಗೆ ಅದಾಗಲ್ಲ. ತನಿಖಾಧಿಕಾರಿಗಳು ಇದನ್ನು ಬೇಗನೆ ಬಹಿರಂಗಪಡಿಸ್ಬೇಕಂತ ನಾನು ಕೋರ್ತೇನೆ. ಈ ಘಟನೆ ನಿಮ್ಮ ಮುಖಾಂತರ ಇಡೀ ನಮ್ಮ KGF ತಾಲೂಕಾಗಿರಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರಲಿ ಸುದ್ದಿ ಮಾಡಿದ್ದೀರಾ. ಯಾಕಂದರೆ ಇದು ತುಂಬ ಅಘೋರವಾದಂಥ ಕೃತ್ಯ ಮಾಡಿದ್ದಾರೆ. ರೈತರು ಬೆಳೆಯೋದನ್ನು ತಡಿಲಾರದೆ ಈ ಒಂದು ಕೆಲಸ ಮಾಡಿದ್ದಾರೆ ಕಿಡಿಗೇಡಿಗಳು. ಯಾಕಂದರೆ ಚಿಕ್ಕ ಮರಿಗಳು 7 ದಿವಸ ಇರತಕ್ಕಂಥ ಮರಿಗಳನ್ನು ಸುಮಾರು ಅಂದರೆ ಒಂದು 12,000 ರಿಂದ 14,000 ಇರತಕ್ಕಂಥ ಮರಿಗಳನ್ನು ಈ ಶೆಡ್ಗಳನ್ನು ನಾಶ ಮಾಡಿದೆ ಅಂತ ಹೇಳಿದ್ರೆ ಇದರಿಂದ ಏನು ಕೃತ್ಯ ಇದೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಆಗಬೇಕು. ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದ ಮುಖಂಡರಾಗಿರಲಿ, ನಮ್ಮ ರಾಜ್ಯ ಮಟ್ಟದ ಮುಖಂಡರಾಗಿರಲಿ, ನಮ್ಮ ಮಾಧ್ಯಮಕ್ಕೂ ಸಹ ಗಮನ ತಂದಿದ್ದಾರೆ. ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಏನಿದ್ದಾರೆ, ನಮ್ಮ SP ಸಾಹೇಬರಾಗಿರಲಿ, DYSP ಸಾಹೇಬರಾಗಿರಲಿ, ಆಗಿರೋ ಘಟನೆ ಇದ್ದದ್ದು ಮೋಹನ್ ಕೃಷ್ಣ ಅವರು ಸಮಾಜ ಸೇವಕ ಮೂಲ ಕೋಳಿ ಫಾರಮನ್ನು ಸುಟ್ಟಾಕಿದ್ದಾರೆ.
ಅವ್ರು ಸಮಾಜ ಸೇವೆ ಮಾಡಬಾರ್ದು ಅಂತಂದರೆ ಇದೇ ಮೂಲ ಇದ್ದಿದ್ದು ಅವ್ರಿಗೆ ಬೇಸಿರೋದ್ರಿಂದ ಅದನ್ನೇ ಸುಟ್ಟಾಕಿದ್ದಾರೆ. ಬೆಳಿಬಾರ್ದು, ಮೋಹನ್ ಕೃಷ್ಣ ಅವರನ್ನು ಸಮಾಜ ಸೇವೆ ಮಾಡಬಾರ್ದು ಅಂತ ಉದ್ದೇಶದಿಂದನೇ ಈ ರೀತಿ ಮಾಡಿದ್ದಾರೆ. ಇಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕಂತ ನಮ್ಮ SP ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.